ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನಿಮ್ಮಲ್ಲಿ ತುಂಬ ಜನಕ್ಕೆ ಆಶ್ಚರ್ಯ ಆಗ್ಬೋದು, ನನ್ನ ವಿಡಿಯೋನ ನೋಡುವಂಥ ಜನಗಳಲ್ಲಿ 93% ಜನ ಹುಡುಗರಾದರೆ ಉಳಿದ 7% ಮಾತ್ರ ಹುಡುಗಿಯರು ನನ್ನ ವಿಡಿಯೋನ ನೋಡ್ತಾರೆ. ಸೊ ಈ ಕಾರಣದಿಂದ ನಮ್ಮ ಹುಡುಗರಿಗೋಸ್ಕರ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಗಮನಿಸ್ತಾ ಇದ್ರೆ ಇವತ್ತು ನನ್ನ ಮುಂದೆ ವೆಗಾ, ನಮ್ಮ ಭಾರತದ ಬ್ರ್ಯಾಂಡು, ಇವರು ಲಾಂಚ್ ಮಾಡ್ತಿರುವಂಥ 2 ಹೊಸ ಟ್ರಿಮ್ಮರ್ಗಳಿರುವಂಥದ್ದು. ಆಯಿತಾ, ವೆಗಾ S1, ವೆಗಾ S2 ಅಂತ 2 ಬಿಯರ್ಡ್ ಟ್ರಿಮ್ಮರ್ಗಳಾಗಿರುವಂಥದ್ದು. ಇದರ ಸ್ಪೆಷಾಲಿಟಿ ಏನಪ್ಪ ಅಂತ ಅಂದರೆ, ಇದು ನಮ್ಮ ದೇಶದ ಮೊಟ್ಟ ಮೊದಲ ಸ್ಮಾರ್ಟ್ ಮೆಮೊರಿ ಫಂಕ್ಷನ್ನ ಹೊಂದಿರುವಂಥ ಟ್ರಿಮ್ಮರ್ಗಳಾಗಿದ್ದಾವೆ. ಈ ಎರಡನ್ನೂ ಕೂಡ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ, ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ಮಾತ್ರ ಶೇರ್ ಮಾಡ್ತಾ ಇದ್ದೀನಿ, ಏನೆಲ್ಲ ಫೀಚರ್ ಇದೆ. ಮತ್ತು ಈ ಒಂದು ದೀಪಾವಳಿ ಹಬ್ಬದ ಟೈಮಲ್ಲಿ ಸೇಲಲ್ಲಿ ಒಳ್ಳೆ ಆಫರಿಗೆ ಲಾಂಚ್ ಮಾಡ್ತಾ ಇದ್ದಾರೆ. ಸೊ ನೋಡ್ತೀರಾ ಎಷ್ಟಕ್ಕೆ ಲಾಂಚ್ ಆಗುತ್ತೆ ಅಂತ. ಜೊತೆಗೆ ಒಂದು ವೆಗಾ S2 ಟ್ರಿಮ್ಮರ್ ಗಿವ್ ಅವೇ ಸಹ ಇರುವಂಥದ್ದು. ಯಾವ ರೀತಿ ವಿನ್ ಆಗ್ಬೋದು ಅಂತ ತಿಳ್ಕೊಳ್ಳೋದಕ್ಕೆ ಕೊನೆ ತನಕ ಈ ಒಂದು ವಿಡಿಯೋ ನೋಡಿ. ಸೊ ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಬಹುದು. ಓಕೆ, ಮೊದಲನೇದಾಗಿ 2 ಟ್ರಿಮ್ಮರ್ಗಳನ್ನು ಅನ್ಬಾಕ್ಸ್ ಮಾಡಿ. ಗಮನಿಸ್ತಾ ಇದ್ರೆ ಈ ಒಂದು ಬಾಕ್ಸ್ಗಳು ನಿಮಗೆ ಈ ರೀತಿ ನೋಡೋಕೆ ಸಿಗುತ್ತೆ. ಒಂದು ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ಒಂದು ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್ ಸಿಗ್ತಾ ಇದೆ. ನಂತರ ಡೈರೆಕ್ಟಾಗಿ ಎರಡರಲ್ಲೂ ಕೂಡ ನಿಮಗೆ ಟ್ರಿಮ್ಮರ್ ನೋಡೋಕೆ ಸಿಗುತ್ತೆ. ಆಯಿತಾ, ಒಳ್ಳೆ ಬಿಲ್ಡನ್ನು ಹೊಂದಿರುವಂಥ ಟ್ರಿಮ್ಮರ್ ಅಂತ ಅನ್ನಿಸ್ತದೆ. ಅದನ್ನು ಪಕ್ಕಕ್ಕಿಟ್ಟರೆ ನಿಮ್ಗೆ ಇದ್ರೊಳಗಡೆ ಇನ್ನೊಂದು ಅಟ್ಯಾಚ್ಮೆಂಟನ್ನು ಕೊಟ್ಟಿದ್ರೆ. ಆಯಿತಾ, ನೀವು ಬೇಕು ಅಂದರೆ ಚೇಂಜ್ ಕೂಡ ಮಾಡ್ಕೊಬೋದು, ಅವಶ್ಯಕತೆ ಇರುವಂಥ ಅಟ್ಯಾಚ್ಮೆಂಟನ್ನು ಯೂಸ್ ಮಾಡ್ಬೋದು. ನಂತರ USB Type-C ಚಾರ್ಜಿಂಗ್ ಕೇಬಲ್ ಕೊಟ್ಟಿದ್ದಾರೆ, ಸೂಪರ್ ವಿಷಯ. ಮತ್ತು ಬ್ರಷ್ ಇದೆ ಕ್ಲೀನ್ ಮಾಡೋದಕ್ಕೆ, ಆಯಿಲ್ನ ಕೂಡ ಕೊಟ್ಟಿದ್ದಾರೆ, ಗಮನಿಸ್ತಾ ಇದ್ದಾರೆ. ಆದರೆ ಈ ಒಂದು S1 ಮಾಡೆಲ್ನಲ್ಲಿ ನಿಮಗೆ ಟ್ರಾವೆಲಿಂಗ್ ಪೌಚನ್ನು ಕೊಡ್ತಾ ಇದ್ದಾರೆ. ಆಯ್ತಾ, S2 ನಲ್ಲಿ ನಿಮ್ಗೆ ಅದು ಸಿಗೋದಿಲ್ಲ. ಇನ್ನು ಈ 2 ಟ್ರಿಮ್ಮರ್ಗಳ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತನಾಡಬೇಕಂತ ಅಂದರೆ, ಎರಡೂ ಕೂಡ ತುಂಬ ಸಾಲಿಡ್ ಆಗಿದೆ ಟ್ರಿಮ್ಮರ್ಗಳು. ಈ ಒಂದು ಅಟ್ಯಾಚ್ಮೆಂಟನ್ನು ಎರಡರಲ್ಲೂ ಚೇಂಜ್ ಮಾಡುವಂಥ ತುಂಬ ಸಿಂಪಲ್ಲು, ಈಸಿಯಾಗಿ ಬಿಚ್ಚಬಹುದು ಮತ್ತು ಹಾಕ್ಲೂಬಹುದು. ಮತ್ತು ಎರಡರಲ್ಲೂ ಕೂಡ ಒಂದು ಫಿಸಿಕಲ್ ಬಟನ್ ಇದೆ, ಅದರಲ್ಲೇ ಮೋಡ್ ಕೂಡ ಚೇಂಜ್ ಮಾಡ್ಬೋದು. ಅದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಮತ್ತು ಈ ಒಂದು S1 ಅಲ್ಲಿ ನಿಮಗೆ ಡಿಸ್ಪ್ಲೇ ಸಿಗ್ತಾ ಇರುವಂಥದ್ದು. ಆಯಿತಾ, ಇಲ್ಲಿ ನಿಮಗೆ ಪರ್ಸೆಂಟೇಜ್ ಎಲ್ಲ ತೋರಿಸುತ್ತೆ, ಮೋಡ್ ಯಾವುದಿದೆ ಅಂತಲೂ ಕೂಡ ನಿಮಗೆ ಇಲ್ಲಿ ತೋರಿಸುತ್ತೆ. ಆಯಿತಾ, ಸೊ ಕಲರ್ ನಿಮಗೆ ಈ ಒಂದು ಏನು ಬಟನ್ ಇದೆ ಅದ್ರ ಸುತ್ತ ನಿಮಗೆ LED ಇದೆ. ಸೊ ಆ ಒಂದು ಕಲರ್ ನೋಡಿಕೊಂಡೆ ನಾವು ಯಾವ ಮೋಡಲ್ಲಿದೆ ಅಂತ ನಾವು ತಿಳ್ಕೊಬೋದು. ಆದರೆ ಈ ಒಂದು S2 ಮಾಡೆಲ್ನಲ್ಲಿ ನಿಮಗೆ ಸೇಮ್ ಬಟನ್ ಇದೆ ಫಿಸಿಕಲ್, ಆದರೆ ಇದರಲ್ಲಿ ಯಾವುದೇ ಡಿಸ್ಪ್ಲೇ ನಿಮಗೆ ಸಿಗ್ತಲ್ಲ. ಆಯಿತಾ, ಕೆಲವೊಂದು ಇಂಡಿಕೇಟರ್ LED ನಿಮಗೆ ಆನ್ ಆಗುತ್ತೆ. ಬ್ಯಾಟ್ರಿ ಲೋ ಆಗಿದ್ರೆ ಕಲರ್ ಚೇಂಜ್ ಆಗೋದಾಗಿರ್ಬೋದು, ಅಥವಾ ಆಯಿಲ್ ಚೇಂಜ್ ಮಾಡೋದಕ್ಕೂ ಕೂಡ ಇಂಡಿಕೇಟರ್ ಇದೆ. ನಂತರ ಇದು ಟ್ರಾವೆಲ್ ಲಾಕನ್ನು ಕೂಡ ಮಾಡ್ಬೋದು, ಅದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಆಯಿತಾ, ಇನ್ನು ನಾರ್ಮಲ್ ಆಗಿ ಮೋಸ್ಟ್ ಆಫ್ ದ ಟ್ರಿಮ್ಮರ್ಗಳಲ್ಲಿ ಈ ಒಂದು ಸೆಟ್ಟಿಂಗನ್ನು, ಲೆಂತನ್ನು ಚೇಂಜ್ ಮಾಡುವಂಥ ವೀಲ್ ಇರುತ್ತಲ್ವ, ಅದು ಯೂಶ್ವಲಿ ಮುಂದ್ಗಡೆ ಇರುತ್ತೆ. ಆದರೆ ಈ ಒಂದು ಟ್ರಿಮ್ಮರ್ನಲ್ಲಿ ಹಿಂದ್ಗಡೆ ಕೊಟ್ಟಿದ್ದಾರೆ. ಅದು ಒಂಥರ ತುಂಬ ಕನ್ವೀನಿಯೆಂಟ್ ಅಂತ ಅನ್ನಿಸ್ತು ನನಗೆ. ಎರಡರ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಆಲ್ಮೋಸ್ಟ್ ಸೇಮ್. ಆಯಿತಾ, ಒಂದು ಇದರಲ್ಲಿ ಡಿಸ್ಪ್ಲೇ ಇದೆ, ಇದರಲ್ಲಿ ಡಿಸ್ಪ್ಲೇ ಇಲ್ಲ. S2 ಡಿಸ್ಪ್ಲೇ ಇಲ್ಲ ಅನ್ನೋದು ಬಿಟ್ಟರೆ ಲುಕ್ ವೈಸ್ ಎರಡೂ ಕೂಡ ಸೇಮ್ ಟು ಸೇಮ್, ಬಿಲ್ಡ್ ವೈಸ್ ಎರಡೂ ಕೂಡ ಸೇಮ್ ಟು ಸೇಮ್. ಆಯಿತಾ, ನಿಮಗೆ ಡಿಫ್ರೆನ್ಸೇ ಗೊತ್ತಾಗೋದಿಲ್ಲ. ಎರಡೂ ಕೂಡ ಬೆಂಕಿ ಇರುವಂಥದ್ದು. ಜೊತೆಗೆ IP67 ವಾಟರ್ ರೆಸಿಸ್ಟೆಂಟ್ ರೇಟಿಂಗನ್ನು ಕೂಡ ಹೊಂದಿರುವಂಥದ್ದು. ಆಯಿತಾ, ಆರಾಮಾಗಿ ಒಂದು ಬ್ಲೇಡನ್ನು ನೀವು ವಾಶ್ ಕೂಡ ಮಾಡ್ಬೋದು. ಬೆಂಕಿ ವಿಷಯ, IP67 ರೇಟಿಂಗ್ ಅಂದರೆ ಹೆವಿ ಇಂಪ್ರೆಸ್ ಮಾಡ್ತು ನನಗೆ. ಓಕೆ, ಮೊದಲದಾಗಿ ಒಂದು ವೆಗಾ S1 ಟ್ರಿಮ್ಮರ್ ಬಗ್ಗೆ ಮಾತನಾಡಬೇಕಂತ ಅಂದರೆ, ಈ ಒಂದು ಟ್ರಿಮ್ಮರ್ನಲ್ಲಿ ಟೈಟೇನಿಯಂ ಬ್ಲೇಡ್ ನಿಮಗೆ ಸಿಗ್ತಾ ಇರುವಂಥದ್ದು. ಆಯಿತಾ, ಯೂಶಲಿ ಮೋಸ್ಟ್ ಆಫ್ ದ ಟ್ರಿಮ್ಮರ್ಗಳಲ್ಲಿ ಸ್ಟೇನ್ಲೆಸ್ ಸ್ಟೀಲ್ ಬ್ಲೇಡ್ ಸಿಗುತ್ತೆ, ಆದರೆ ಇದರಲ್ಲಿ ಟೈಟೇನಿಯಂ ಕೊಟ್ಟಿರುವಂಥದ್ದು ಬೆಂಕಿ ಅಂತ ಅನ್ನಿಸ್ತು. ತುಂಬ ಬೇಗ ಸವಿಯಲ್ಲ ಮತ್ತು ಸ್ಕಿನ್ ಫ್ರೆಂಡ್ಲಿ ಕೂಡ ಹೌದು. ಆಯಿತಾ, ಸೊ ನನಗೆ ಹೆವಿ ಅಂದರೆ ಹೆವಿ ಇಂಪ್ರೆಸ್ ಮಾಡ್ತು. ಆಗಲೇ ಹೇಳ್ತಾ ಇದ್ದೆ ಇದರಲ್ಲಿ 3 ಮೋಡ್ಗಳಿದ್ದಾವೆ ಅಂತ. ಎಕೋ ಮೋಡು, ಆಮೇಲೆ ಪ್ರೋ ಮೋಡು, ನಂತರ ಮ್ಯಾಕ್ಸ್ ಮೋಡ್ ಅಂತ. 3 ಮೋಡ್ಗೂ ಕೂಡ 3 ಕಲರ್ ಚೇಂಜ್ ಆಗುತ್ತೆ. ಮೊದಲನೇದು ಲೈಟ್ ಬ್ಲೂ, ನಂತರ ಗ್ರೀನು, ಆಮೇಲೆ ಡಾರ್ಕ್ ಬ್ಲೂ ಬರುತ್ತೆ. ಆಯಿತಾ, ನೀವೇನಾದರೂ ಈಗ ತಾನೇ ಚಿಗುರೊಡಿತಾ ಇದೆ ಮೀಸೆ ಮತ್ತು ಬಿಯರ್ಡ್ ಅಂತ ಅಂದರೆ, ನೀವು ಒಂದು ಬೇಸಿಕ್ ಮೋಡು, ಏನು ನಾರ್ಮಲ್ ಎಕೋ ಮೋಡ್ ಇದೆ ಅದಕ್ಕೆ ನೀವು ಹಾಕೊಂಡ್ಬಿಟ್ಟು ಟ್ರಿಮ್ ಮಾಡ್ಬೋದು. ಸ್ವಲ್ಪ ಹಾರ್ಡ್ ಆಗಿದೆ, ಒಂದು 20 ವರ್ಷ ಆಯಿತು ಅಂದರೆ ನಿಮಗೆ ಅಂಥವರು ಈ ಒಂದು ಪ್ರೋ ಮೋಡನ್ನು ಯೂಸ್ ಮಾಡ್ಬೋದು. ಫುಲ್ಲು ದೊಡ್ಡವರಾಗಿದ್ದೀರಾ, ಅವರು ಹಾರ್ಡ್ ಬಿಯರ್ಡ್ ಇದ್ದರೆ ಅವರು ಈ ಒಂದು ಮ್ಯಾಕ್ಸ್ ಮೋಡಲ್ಲಿ ಯೂಸ್ ಮಾಡ್ಬೋದು. ನೀವು ಒಂದ್ಸಲ ಯಾವ ಮೋಡನ್ನು ನೀವು ಯೂಸ್ ಮಾಡ್ತೀರಾ, ನೀವು ಆಫ್ ಮಾಡಿದ್ರೂ ಕೂಡ ನೆಕ್ಸ್ಟ್ ಟೈಮ್ ಆನ್ ಮಾಡಿದಾಗ ಅದೇ ಸ್ಮಾರ್ಟಾಗಿ ನೀವು ಯೂಶಲಿ ಮೋಸ್ಟ್ ಯಾವುದನ್ನು ಯೂಸ್ ಮಾಡ್ತೀರಾ ಅದಕ್ಕೆ ಅದೇ ಮೋಡಿಗೆ ಆಟೋಮೆಟಿಕ್ ಸ್ವಿಚ್ ಆಗುತ್ತೆ. ಸೊ ಇಂಪ್ರೆಸಿವ್ ವಿಷಯ, ಇದೇ ಸ್ಮಾರ್ಟ್ ಮೆಮೊರಿ ಫಂಕ್ಷನ್ ಅಂತ ಇವ್ರು ಹೇಳ್ತಾ ಇರುವಂಥದ್ದು. ಆಯಿತಾ, ಸೊ ಇದರಲ್ಲಿ ಲಿಟ್ರಲಿ 40 ಲೆಂತ್ ಸೆಟ್ಟಿಂಗ್ ನಿಮಗೆ ಸಿಗ್ತಾ ಇದೆ, 40 ಸೆಟ್ಟಿಂಗು. ಸೊ ಎಷ್ಟು ಬೇಕಾದ್ರೆ ನೀವು ಚೇಂಜ್ ಮಾಡ್ಕೊಬೋದು ಈ ಒಂದು ವೀಲ್ನ ಮುಖಾಂತರ. ಮತ್ತು ಸೌಂಡ್ ಕೂಡ ತುಂಬ ಜಾಸ್ತಿ ಮಾಡಲ್ಲ, ಆಶ್ಚರ್ಯ ಆಗುತ್ತೆ ಈ ಒಂದು ಸೌಂಡನ್ನು ನೀವು ಕೇಳಿದ್ರೆ. ಆನ್ ಮಾಡ್ತೀನಿ ನೋಡಿ, ಇದು ಮ್ಯಾಕ್ಸಿಮಮ್ ಸ್ಪೀಡ್. ಇದು ಮ್ಯಾಕ್ಸಿಮಮ್ ಸ್ಪೀಡಲ್ಲಿ ಇಷ್ಟೇ ಸೌಂಡ್ ಕೇಳೋದು.
ನಾನು ಬೇರೆ ಟ್ರಿಮ್ಮರ್ಗಳನ್ನ ಕೂಡ ನಾನು ಯೂಸ್ ಮಾಡಿದ್ದೀನಿ. ಎಷ್ಟು ಸೌಂಡ್ ಬರುತ್ತೆ ಅಂತ ಅಂದರೆ ಇದು ಸ್ವಲ್ಪನೂ ಸೌಂಡ್ ಬರಲ್ಲ ಅಂತ ಅನ್ನಿಸ್ತು. ಹೆವಿ ಇಂಪ್ರೆಸಿವ್ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆಯಿತಾ. ಮತ್ತು ಇದರಲ್ಲಿ ಟ್ರಾವೆಲ್ ಲಾಕ್ ಕೂಡ ಇರುವಂಥದ್ದು ಆಯಿತಾ. ನೀವು ಇದನ್ನು ಒಂದು ಸ್ವಲ್ಪ ಲಾಂಗ್ ಪ್ರೆಸ್ ಮಾಡಿದ್ರಿ ಅಂತ ಅಂದರೆ ಅದೇ ಕೌಂಟ್ ಡೌನ್ ಮಾಡಿಕೊಂಡು ಟ್ರಾವೆಲ್ ಲಾಕ್ ಮಾಡ್ಕೊಳ್ಳುತ್ತೆ. ಆಕ್ಸಿಡೆಂಟ್ಲಿ ಇದು ಆನ್ ಆಗೋದನ್ನು ತಡೆಯುತ್ತೆ. ಸೊ ಸೂಪರ್ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆಗಲೇ ಹೇಳ್ತಾ ಇದ್ದೆ, ಇದು USB Type-C ಮುಖಾಂತರ ನಾವು ಚಾರ್ಜ್ ಮಾಡಿಕೊಂಡು ಯೂಸ್ ಮಾಡ್ಬೋದು. ಅದಿಲ್ಲ ಅಂತ ಅಂದರೆ ಬೇಕಾದ್ರೆ ವಿತ್ ಕೇಬಲ್ ನೀವು ಚಾರ್ಜಿಗೆ ಹಾಕೊಂಡೇ ಬೇಕಾದರೂ ನೀವು ಯೂಸ್ ಮಾಡ್ಬೋದು. ಎಷ್ಟೋ ಸಲ ಹೆಂಗಾಗುತ್ತೆ ಅಂತ ಅಂದರೆ ಮರ್ಬಿಟ್ಟಿರ್ತೀವಿ ನಾವು ಚಾರ್ಜ್ ಮಾಡೋದನ್ನು, ಚಾರ್ಜ್ ಖಾಲಿ ಆಗಿಬಿಟ್ಟಿರುತ್ತೆ. ಸೊ ಆ ಟೈಮಲ್ಲಿ ಎಮರ್ಜೆನ್ಸಿ ನಾವು ಟ್ರಿಮ್ ಮಾಡಬೇಕು ಅಂತಂದ್ರೆ ಆಗಲ್ಲ, ಅವು ಚಾರ್ಜಿಗೆ ವೆಯ್ಟ್ ಮಾಡಿ ಆಮೇಲೆ ಮಾಡ್ಕೊಬೇಕಾದ್ರೆ. ಆದರೆ ಇದರಲ್ಲಿ ವಿತ್ ಕಾರ್ಡು ವಿತೌಟ್ ಕಾರ್ಡ್ ಕೂಡ ನಾವು ಯೂಸ್ ಮಾಡ್ಬೋದು. ಸೊ ಚಾರ್ಜ್ ಹಾಕೊಂಡು ಕೂಡ ನಾವು ಆರಾಮಾಗಿ ಡೈರೆಕ್ಟಾಗಿ ಟ್ರಿಮ್ ಮಾಡ್ಬೋದು ಆಯಿತಾ. ಇದನ್ನು ಒಂದ್ಸಲ ಫುಲ್ ಚಾರ್ಜ್ ಮಾಡೋದಕ್ಕೆ ಸುಮಾರು 90 ನಿಮಿಷ ಟೈಮ್ ತೊಗೊಳುತ್ತೆ ಈ ಒಂದು S1ನ. ಒಂದ್ಸಲ ಫುಲ್ ಚಾರ್ಜ್ ಮಾಡಿದ್ರೆ ಸುಮಾರು 120 ನಿಮಿಷ ಅಂದರೆ 2 ಗಂಟೆ ಕಂಟಿನ್ಯೂಸ್ ಆಗಿ ಒಂದು ಟ್ರಿಮ್ಮರ್ನ ಯೂಸ್ ಮಾಡ್ಬೋದು. ಸೊ ಕ್ರೇಜಿ, ಒಂದು ಒಳ್ಳೆಯ ಬ್ಯಾಟ್ರಿ ಬ್ಯಾಕಪ್ ಅಂತ ಅನ್ಸುತ್ತೆ ನಂಗೆ ಅನ್ನಿಸ್ತಂಗೆ. 2 ಗಂಟೆ ಅಂದರೆ ಯೂಶ್ವಲಿ ಈ ಪ್ರೈಸ್ ರೇಂಜಲ್ಲಿ ಒಂದು ಲೆವೆಲಿಗೆ ನೀವು ಯಾವುದೇ ತೊಗೊಂಡ್ರೂ ಕೂಡ ಒಂದು ಇಷ್ಟೇ ಕೊಡೋದು ಅದು ಬೇಕಿಂತ ಕಡಿಮೆ ಇರೋದೇ ಇರುತ್ತೆ. ಒಂದೂವರೆ ಗಂಟೆ ಕೊಡೋ ಟ್ರಿಮ್ಮರ್ಗಳು ಸಿಗ್ಬೋದು. 2 ಗಂಟೆ ಅಂದರೆ ಒಂದು ಒಳ್ಳೆಯ ಬ್ಯಾಟ್ರಿ ಬ್ಯಾಕಪ್ ಅಂತ ನನಗೆ ಅನ್ನಿಸ್ತಾ ಇರುವಂಥದ್ದು. ಸೊ ಸೂಪರ್ ಆಗಿದೆ ಮಾತ್ರ. ಇನ್ನು ಈ ಒಂದು S2 ಮಾಡೆಲಿಗೆ ಬಂತು ಅಂತ ಅಂದರೆ ಸೇಮ್ ಟು ಸೇಮ್ ಫೀಚರ್ ಎಲ್ಲ ಕೂಡ ಸೇಮ್. ಇದರಲ್ಲಿ ಯಾವುದೇ ಡಿಫ್ರೆನ್ಸ್ ಇಲ್ಲ. ಇದರಲ್ಲೂ ಕೂಡ ನಿಮಗೆ 3 ಮೋಡ್ಗಳಿರುವಂಥದ್ದು. ಅದರಲ್ಲಿ ಸೇಮ್ ಅದೇ ರೀತಿ ಇದರಲ್ಲೂ ಕೂಡ ಚೇಂಜ್ ಮಾಡ್ಬೋದು. ಇದರಲ್ಲೂ ಕೂಡ ನಿಮಗೆ ಟ್ರಾವೆಲ್ ಲಾಕ್ ಇದೆ, ಸೇಮ್ ಅದೇ ರೀತಿ ನೀವು ಲಾಂಗ್ ಪ್ರೆಸ್ ಮಾಡಿದ್ರೆ ಇಲ್ಲಿ ಇಂಡಿಕೇಟ್ರು ಡಿಸ್ಪ್ಲೇ ಎಲ್ಲ ಇದರಲ್ಲಿ ನಿಮಗೆ ಇಂಡಿಕೇಟ್ರಲ್ಲಿ ತೋರಿಸುತ್ತೆ ನಿಮಗೆ. ಮತ್ತು ಎರಡರಲ್ಲೂ ಕೂಡ ಒಂದು ರೀತಿ ಸ್ಮಾರ್ಟಾಗಿ ಸ್ವಲ್ಪ ದಿನ ರನ್ ಆದಮೇಲೆ ಆಯಿಲ್ ಹಾಕೋದಕ್ಕೆ, ಈ ಒಂದು ಬ್ಲೇಡ್ಗಳಿಗೆ ಆಯಿಲ್ ಹಾಕೋದಕ್ಕೂ ಕೂಡ ಸಜೆಸ್ಟ್ ಮಾಡುತ್ತೆ. ಇಲ್ಲಿ ಇಂಡಿಕೇಟರ್ ಇದೆ, ತೋರಿಸುತ್ತೆ, ಬ್ಲಿಂಕ್ ಆಗಿ ಶುರುವಾಗುತ್ತೆ ಆಯಿಲ್ ಹಾಕುವಂಥದ್ದು. ಅವರು ಕೊಟ್ಟಿರೋದನ್ನು ನೀವು ಅದು ಕೇಳಿದಾಗ ಇಷ್ಟು ರನ್ ಆದಮೇಲೆ ಆಯಿಲ್ ಹಾಕಿದ್ರೆ ತುಂಬ ಒಳ್ಳೆಯದು. ಒಂದು ಚೇಂಜ್ ಏನಪ್ಪ ಅಂತ ಅಂದರೆ ಈ ಒಂದು S2 ಮಾಡೆಲಲ್ಲಿ ಬ್ಯಾಟ್ರಿ ಸ್ವಲ್ಪ ದೊಡ್ಡದಾಗಿರುವಂಥದ್ದು ಆಯಿತಾ. ಸೊ ಇದನ್ನು ಚಾರ್ಜ್ ಮಾಡೋದಕ್ಕೆ ಸೇಮ್ 90 ನಿಮಿಷ, 1.5 ಗಂಟೆ ಚಾರ್ಜ್ ಮಾಡಬೇಕು. ಒಂದ್ಸಲ ಚಾರ್ಜ್ ಮಾಡಿದ್ರೆ ಈ ಒಂದು ಟ್ರಿಮ್ಮರ್ S2 ಮಾಡೆಲ್ಲು 160 ನಿಮಿಷ, ಹತ್ತತ್ರ 2.5 ಗಂಟೆ ರೇಂಜು, 2.5 ಗಂಟೆ ಮೇಲೆ, ಸ್ವಲ್ಪ 2.5 ಗಂಟೆಗಿಂತ ಸ್ವಲ್ಪ ಜಾಸ್ತಿ ನೀವು ರನ್ ಮಾಡ್ಬೋದು. ಕ್ರೇಜಿ ವಿಷಯ. ಸೊ 2.5 ಗಂಟೆ ಅಂದರೆ ಯೋಚನೆ ಮಾಡ್ಕೊಳ್ಳಿ. ಸೊ ಒಳ್ಳೆ ಬ್ಯಾಟ್ರಿ, ಬೆಸ್ಟ್ ಬ್ಯಾಟ್ರಿ ಬ್ಯಾಕಪ್ ಅಂತ ಅನ್ಸುತ್ತೆ ನಂಗೆ ಅನ್ನಿಸ್ತಂಗೆ. ಸೊ ಉಳಿದಿದ್ದೆಲ್ಲ ಆಲ್ಮೋಸ್ಟ್ ಸೇಮ್. ಇದು ಕೂಡ ನಾಯ್ಸ್ ತುಂಬ ಕಡಿಮೆ, ನೋಡ್ತಾ ಇದ್ದೀರಾ, ನಾಯ್ಸ್ ತುಂಬ ಕಡಿಮೆ ಇರುವಂಥದ್ದು. ಇಷ್ಟು ಕಡಿಮೆ ಸೌಂಡನ್ನು ಮಾಡುವಂಥ ಟ್ರಿಮ್ಮರ್ ಇದಕ್ಕಿಂತ ಮುಂಚೆ ನೋಡಿಲ್ಲ. ಸೊ ಬೆಂಕಿ ವಿಷಯ. ಸೊ ಈ ಎರಡರ ಬೆಲೆ ಬಗ್ಗೆ ಮಾತನಾಡಬೇಕಂತ ಅಂದರೆ ನೀವೇನಾದರೂ ಒಂದು S1 ಮಾಡೆಲ್ನ ಪರ್ಚೇಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಅಂದರೆ ನಿಮಗೆ ಫ್ಲಿಪ್ಕಾರ್ಟ್ನಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಲಾಂಚ್ ಆಗ್ತಿರುವಂಥದ್ದು. ನಿಮಗೆ ಈ ಒಂದು S1 ಮಾಡೆಲ್ಲಿಗೆ, ಡಿಸ್ಪ್ಲೇ ಇರುವಂಥ ಮಾಡೆಲ್ಗೆ 1,500 ರೂಪಾಯಿ ಆಗುತ್ತೆ. ಅದೇ ಒಂದು S2 ಮಾಡೆಲ್ಲಿಗೆ 1,400 ರೂಪಾಯಿ ಆಗ್ತಿರುವಂಥದ್ದು ಆಯಿತಾ. ಇದು ಇಂಟ್ರೊಡಕ್ಟರಿ ಆಫರ್ ಅಂತ ಎಷ್ಟು ಕಡಿಮೆಗೆ ಲಾಂಚ್ ಮಾಡ್ತಾ ಇದ್ದಾರೆ, ಜಸ್ಟ್ 100 ರೂಪಾಯಿ ಜಾಸ್ತಿ ಅಷ್ಟೇ. ಅದಕ್ಕೆ ನೋಡಿ, ನಿಮ್ಗೆ ಒಳ್ಳೆ ಬ್ಯಾಟ್ರಿ ಬ್ಯಾಕಪ್ ಬೇಕು ಅಂದರೆ ಎಷ್ಟು ತೊಗೊಬೋದು. ಡಿಸ್ಪ್ಲೇ ಸ್ವಲ್ಪ ನೋಡೋಕ್ಕೆ ಸೇಮ್ ಇದೆ, ಬಟ್ ಡಿಸ್ಪ್ಲೇ ಕನ್ವಿನಿಯೆಂಟ್ ಆಗಿರೋರಿಗೆ ಈ ಒಂದು S1 ಮಾಡೆಲ್ನ ತೊಗೊಬೋದು. ಎರಡು ಕೂಡ ನನಗೆ ಚೆನ್ನಾಗಿದೆ ಅಂತ ಅನ್ನಿಸ್ತು. ಸ್ಮೂತ್ ಆಗಿದೆ. ಗೊತ್ತಾಗಿಲ್ಲ ನನಗೆ. ಸೊ ತುಂಬ ಕನ್ವಿನಿಯೆಂಟ್ ಆಗಿದೆ ಆಯಿತಾ. ನಿಮಗೆ ಮಾಡ್ತಿರ್ಬೇಕಾದ್ರೆ ಚುಚ್ಚೋದು, ಇರಿಟೇಷನ್ ಆಗೋದಿಲ್ಲ. ಸೊ ಫುಲ್ ಸ್ಕಿನ್ ಫ್ರೆಂಡ್ಲಿ ಇದೆ, ಸ್ಮೂತಾಗಿ ಮೂವ್ ಆಗುತ್ತೆ ಒಟ್ಟಿಗೆ ನಂಗೆ ಅನ್ನಿಸ್ತಂಗೆ. ಸೊ ಇಷ್ಟ ಆಯಿತು. ಸೊ ಇಷ್ಟು ಈ 2 ಟ್ರಿಮ್ಮರ್ಗಳ ಬಗ್ಗೆ. ಸೊ ಇನ್ಮೇಲೆ ನೋಡೋಣ, ಇನ್ನೊಂದು ಸ್ವಲ್ಪ ದಿನ ಇನ್ನೊಂದು ಟ್ರಿಮ್ಮರ್ ಬಗ್ಗೆನೂ ಮಾತನಾಡ್ತೀನಿ. ಸೊ ನಿಮಗೆ ಈ 2 ಟ್ರಿಮ್ಮರ್ಗಳು ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನನಗೇನೋ ಇಷ್ಟ ಆಯಿತು. ಸೊ ಪರ್ಚೇಸ್ ಮಾಡಬೇಕು ಅಂದರೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೀನಿ, ನೋಡಿ ಒಂದ್ಸಲ ಚೆಕ್ ಮಾಡಿ ನೋಡಿ. ಆಫರ್ ಟೈಮಲ್ಲಿ, ಫ್ಲಿಪ್ಕಾರ್ಟ್ ಆಫರ್ ಟೈಮಲ್ಲಿ ಕಡಿಮೆಗೆ ಸಿಗ್ತವೆ, ಒಂದ್ಸಲ ನೋಡಿ. ಓಕೆ, ಫೈನಲಿ ಗಿವ್ ಅವೇಗೆ ಬಂತು ಅಂತ ಅಂದರೆ ದಯವಿಟ್ಟು ಎಲ್ಲರೂ ಕೂಡ ಈ ಒಂದು ವಿಡಿಯೋದಲ್ಲಿ ಕಾಮೆಂಟ್ ಮಾಡಿ ಆಯಿತಾ. ಏನು ಕಾಮೆಂಟ್ ಮಾಡಬೇಕು ಅಂತ ಅಂದರೆ ನಿಮ್ಮ ಇನ್ಸ್ಟಾಗ್ರಾಮ್ದು ID ಮತ್ತು ನಿಮ್ಗೆ ಇಷ್ಟ ಬಂದಿದ್ದು ಕಾಮೆಂಟ್ ಮಾಡಿ. ನಾನು ಅದನ್ನೇ ಮಾಡಿ ಅನ್ನಲ್ಲ, ಜಸ್ಟ್ ಇನ್ಸ್ಟಾಗ್ರಾಮ್ ಐಡಿಯನ್ನು ಮೆನ್ಷನ್ ಮಾಡಿ ಸಾಕು. ನಾನು ಡೈರೆಕ್ಟಾಗಿ ಒಬ್ಬರಿಗೆ ಮೆಸೇಜ್ ಮಾಡಿ ಅಡ್ರೆಸ್ ಕೇಳ್ತೀನಿ. ಸೊ ಆ ರೀತಿ. ಸೊ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನದಲ್ಲಿ.